ಕಾಣ್ತಾ ಇದೆಯಲ್ಲ ಬೃಹತ್ ಶಿವಲಿಂಗ, ಇದನ್ನ ನಿರ್ಮಾಣ ಮಾಡಿದವರು ಪ್ರಜಾಪಿತ ಈಶ್ವರೀಯ ವಿಶ್ವವಿದ್ಯಾನಿಲಯದ ಅಕ್ಕಂದಿರು. ಪ್ರತಿ ವರ್ಷದಂತೆ ಈ ವರ್ಷವೂ ಮಹಾಶಿವರಾತ್ರಿ ಹಬ್ಬವನ್ನ ವಿಶಿಷ್ಟವಾಗಿ ಆಚರಿಸಲು ಮುಂದಾಗಿರುವ ಚಿಕ್ಕಬಳ್ಳಾಪುರದ ಪ್ರಶಾಂತನಗರದಲ್ಲಿರುವ ಪ್ರಜಾಪಿತ ಈಶ್ವರೀಯ ವಿಶ್ವವಿದ್ಯಾನಿಲಯದ ಅಕ್ಕಂದಿರು ನಗರದ ಎಂಜಿ ರಸ್ತೆಯ ಮರಳಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಈ ಬಾರಿ ಶಿವಲಿಂಗ ದರ್ಶನ ಆಯೋಜಿಸಿದ್ದಾರೆ. ಇಲ್ಲಿ ಸಿದ್ಧಪಡಿಸಿರುವ ಶಿವಲಿಂಗಕ್ಕೆ ಪ್ರತಿಯೊಬ್ಬರೂ ಜಲಾಭಿಷೇಕ ಮಾಡಬಹುದಾಗಿದೆ. ಅದು ನೀವು ಲಿಂಗದ ಮೇಲೆ ನೀರು ಸುರಿದು ಅಭಿಷೇಕ ಮಾಡುವುದಲ್ಲ, ಬದಲಿಗೆ ನಿಮ್ಮ ಮನಸ್ಸಿಗೆ ತೋಚಿದಷ್ಟು ಹಣವನ್ನ ನೀಡಿ ಹುಂಡಿಯಲ್ಲಿ ಹಾಕಿದರೆ ತನ್ನಿಂದ ತಾನೇ ಶಿವಲಿಂಗದ ಮೇಲೆ ಜಲಾಭಿಷೇಕ ಆಗುವ ರೀತಿಯಲ್ಲಿ ತಂತ್ರಜ್ಞಾನ ಬೆಳೆಸಿ ಈ ಬಾರಿ ವಿಶೇಷತೆ ಮೆರೆದಿದ್ದಾರೆ. ಕಾಣ್ತಾ ಇದೆಯಲ್ವಾ, ನವೀನ್ ಕಿರಣ್ ಅವರು ಹಣವನ್ನ ಹುಂಡಿಗೆ ಹಾಕಿದ ಕೂಡಲೇ ಶಿವಲಿಂಗದ ಮೇಲೆ ಜಲಾಭಿಷೇಕವಾದ ಪರಿಯನ್ನು ನೋಡಿದರಲ್ಲ. ನೀವು ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುವ ಇಚ್ಛೆ ಇದ್ದರೆ ಮತ್ತೇಕೆ ತಡ, ಕೂಡಲೇ ಮರಳಸಿದ್ದೇಶ್ವರ ಕಲ್ಯಾಣ ಮಂಟಪಕ್ಕೆ ಬನ್ನಿ. ನಿಮ್ಮ ಕೈಯಿಂದಲೂ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ. ಇನ್ನು ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರು ಮರಳಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಪ್ರಜಾಪಿತ ಈಶ್ವರೀಯ ವಿಶ್ವವಿದ್ಯಾನಿಲಯದಿಂದ ಆಯೋಜಿಸಿರುವ ಶಿವಲಿಂಗ ದರ್ಶನಕ್ಕೆ ಇಂದು ಭೇಟಿ ನೀಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಮಹಾಶಿವರಾತ್ರಿಯ ದಿನ ಪ್ರಜಾಪಿತ ಈಶ್ವರೀಯ ವಿಶ್ವವಿದ್ಯಾನಿಲಯದವರು ಪ್ರತಿ ವರ್ಷ ವಿಶೇಷವಾಗಿ ಆಚರಿಸುವುದು ರೂಢಿಯಾಗಿದೆ. ಮಹಾಶಿವನ ದರ್ಶನ ಮತ್ತು ಭಕ್ತಿಯಿಂದ ಆರಾಧನೆ ಮಾಡುವ ಮೂಲಕ ಪ್ರತಿಯೊಬ್ಬರೂ ಮೋಕ್ಷದ ಹಾದಿ ಹಿಡಿಯಬೇಕಿದೆ ಎಂದರು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ಸಮಾಜ ವಿಶ್ವವಿದ್ಯಾಲಯ ಪ್ರತಿ ವರ್ಷ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಶಿವರಾತ್ರಿ ಹಬ್ಬವನ್ನು ಅತ್ಯಂತ ವಿಶಿಷ್ಟವಾಗಿ ಮತ್ತು ಭಕ್ತಿಪೂರ್ವಕವಾಗಿ ಆಚರಣೆ ಮಾಡೋದನ್ನು ನಾವು ನೋಡ್ತಾ ಬಂದಿದ್ದೇವೆ. ಪ್ರತಿ ವರ್ಷ ಒಂದು ಕಲ್ಯಾಣ ಮಂಟಪದಲ್ಲಿ ಈಶ್ವರನ ಪ್ರತಿಷ್ಠಾಪನೆಯನ್ನು ಮಾಡಿ ವಿಶೇಷ ಅಲಂಕಾರವನ್ನು ಮಾಡಿ ಈ ಭಾಗದ ಜನರಿಗೆ ಒಂದು ಭಕ್ತಿ ಮಾರ್ಗದಲ್ಲಿ ನಡೆಯತಕ್ಕಂಥದ್ದು ಮತ್ತು ಧ್ಯಾನ, ಮುಖ್ಯವಾಗಿ ಮನುಷ್ಯನಿಗೆ ಆಹಾರ ಎಷ್ಟು ಮುಖ್ಯನೋ ಧ್ಯಾನ ಸಹನೂ ಅಷ್ಟೇ ಮುಖ್ಯ ಆಗ್ತದೆ. ನಾವು ಹೊಟ್ಟೆಗೆ ಆಹಾರವನ್ನು ಕೊಟ್ಟರೆ ಮೆದುಳಿಗೆ ಆಹಾರ ಧ್ಯಾನ ಆಗ್ತದೆ. ಇವತ್ತು ನಮ್ಮ ಭಾಗದಲ್ಲಿ ಬ್ರಹ್ಮಕುಮಾರಿ ಸಮಾಜ ಅಂತ ಏನು ಹೇಳ್ತೀವಿ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ಸಮಾಜ ಈ ಭಾಗದಲ್ಲಿರ್ತಕ್ಕಂತಹ ಅನೇಕರಿಗೆ ಧ್ಯಾನದ ಮಾರ್ಗವನ್ನು ತೋರಿಸ್ಕೊಟ್ಟಿದ್ದಾರೆ, ಕಲಿಸ್ಕೊಟ್ಟಿದ್ದಾರೆ, ಆ ದಾರಿಯಲ್ಲಿ ನಡೀತಾ ಇದ್ದಾರೆ. ವಿಶೇಷವಾಗಿ ಅವರು ಪ್ರತಿದಿನ ನೀಡತಕ್ಕಂತಹ ವಾಣಿ ಏನಿದೆ, ಈ ವಾಣಿ ಮುಖಾಂತರ ಸಹಸ್ರಾರು ಜನರ ಜೀವನದಲ್ಲಿ ಬದಲಾವಣೆಯನ್ನು ತಂದಿದ್ದಾರೆ. ಈ ಬಾರಿಯ ಶಿವರಾತ್ರಿಯ ಪ್ರಯುಕ್ತ ಇವತ್ತು ಏನು ನಮ್ಮ ಮರಳುಸಿದ್ದೇಶ್ವರ ದೇವಸ್ಥಾನ ಎದುರುಗಡೆ ಇರತಕ್ಕಂತಹ ಅಂಬಾಭವಾನಿ ಹೋಟೆಲ್ನ ಮೇಲೆ ಏನು ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಇವತ್ತು ವಿಶೇಷವಾಗಿ ಈಶ್ವರನ ಒಂದು ಪಳೆಯುಳಿಕೆಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ವಿಶೇಷವಾಗಿ ಒಂದು ದಾನಪೆಟ್ಟಿಗೆಯನ್ನು ಇಟ್ಟಿದ್ದಾರೆ. ಆ ದಾನಪೆಟ್ಟಿಗೆಯಲ್ಲಿ ದಾನ ಹಾಕಿದಾಗ ಈಶ್ವರನ ಮೇಲೆ ಅಭಿಷೇಕ ಆಗ್ತಕ್ಕಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಇಂತಹ ಅನೇಕ ವಿಶಿಷ್ಟಗಳು 3Dನಲ್ಲಿ ಈಶ್ವರನ ಲಿಂಗದ ಮೇಲೆ ನಾನಾ ರೀತಿಯಾದಂತಹ ಭಕ್ತಿಭಾವ ಬರ್ತಕ್ಕಂತಹ ರೀತಿಯಲ್ಲಿ ಚಿತ್ರಣವನ್ನು ಮೂಡಿಸಿದ್ದಾರೆ. ಈ ಎಲ್ಲ ವಿಶೇಷತೆಗಳನ್ನು ಈ ಬಾರಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ಸಮಾಜ ಈ ಮುಖ್ಯಸ್ಥರು ಯಾರ್ಯಾರಿದ್ದಾರೆ, ವಿಶೇಷವಾಗಿ ಗುರುಮೂರ್ತಿಯವರು, ಅವರ ಜೊತೆ ಇರ್ತಕ್ಕಂತಹ ಎಲ್ಲ ಅಕ್ಕನವರು, ಅಣ್ಣಂದಿರು, ಇವರೆಲ್ಲರೂ ಸೇರಿ, ಅದರಲ್ಲೂ ನಮ್ಮ ನಗರಸಭೆಯ ಉಪಾಧ್ಯಕ್ಷರಾಗಿದ್ದಂತಹ ನಾಗರಾಜ್ರವರು, ನಗರಸಭೆಯ ಸದಸ್ಯರಾಗಿರ್ತಕ್ಕಂಥ ಸಂತೋಷ್ರವರು, ಇವರೆಲ್ಲರೂ ಸಹ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಇನ್ನು ನಗರಸಭೆ ನಿಕಟಪೂರ್ವ ಉಪಾಧ್ಯಕ್ಷ ನಾಗರಾಜ್ ಜೆ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು.
ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಹಾಶಿವ ರುದ್ರ ಎಂದೆಲ್ಲ ಖ್ಯಾತಿ ಪಡೆದಿರುವ ಈಶ್ವರ ಭೂಮಿಗೆ ಬಂದ ದಿನವೇ ಮಹಾಶಿವರಾತ್ರಿ. ಈ ದಿನ ಉಪವಾಸ ಮತ್ತು ಜಾಗರಣೆ ಮಾಡುವುದು ಸಂಪ್ರದಾಯ. ಪ್ರತಿಯೊಬ್ಬರೂ ಭೇಟಿ ನೀಡಿ ಶಿವಲಿಂಗ ದರ್ಶನ ಪಡೆಯುವಂತೆ ಕೋರಿದರು. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಪ್ರಶಾಂತನಗರದ ಪ್ರಜಾಪಿತ ಈಶ್ವರೀಯ ವಿಶ್ವವಿದ್ಯಾನಿಲಯದಿಂದ ಮಹಾಶಿವರಾತ್ರಿ ಹಬ್ಬವನ್ನ ವಿಶೇಷವಾಗಿ ಆಚರಿಸುತ್ತಿದ್ದು, ಇಂದು ಶಿವಲಿಂಗ ದರ್ಶನ ಮತ್ತು ಜಲಾಭಿಷೇಕಕ್ಕೆ ಚಾಲನೆ ನೀಡಲಾಗಿದೆ. ರಾತ್ರಿ ಪೂರ್ತಿ ಜಾಗರಣೆ ಕಾರ್ಯಕ್ರಮವನ್ನು ಧ್ಯಾನದ ಮೂಲಕ ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮ ಮಹಾಶಿವರಾತ್ರಿ ಹಬ್ಬವಾದ ಇಂದು ಒಂದು ದಿನಕ್ಕೆ ಮಾತ್ರ ಸೀಮಿತಗೊಳಿಸಲಾಗಿದೆ. ನಗರದ ಆಸಕ್ತರು ಇಂದೇ ಭೇಟಿ ನೀಡಿ ಶಿವಲಿಂಗ ದರ್ಶನ ಪಡೆಯಬಹುದಾಗಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.